ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ 15 ನಗರಗಳಲ್ಲಿ ದಿನನಿತ್ಯ ಉತ್ಪತ್ತಿಯಾಗುವಂತ ಹಸಿ ಕಸದಲ್ಲಿ ಬಯೋಗ್ಯಾಸ್ ಉತ್ಪತ್ತಿ ಮಾಡುವ ಯೋಜನೆ ಬಗ್ಗೆ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೆ ಕಡೆವರೆಗೂ ನೋಡಿ. ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ ಸಮಸ್ಯೆ ಇಂದು ನೆನೆಯೋದಲ್ಲ. ಎಷ್ಟೋ ಸಾರಿ ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರನ್ನು ಗಾರ್ಬೇಜ್ ಸಿಟಿ ಬೆಂಗಳೂರು ಎಂದು ಹೀಯಾಳಿಸುವವರೆಗೆ ಬೆಳೆದಿದೆ. ಈಗ ಈ ಸಮಸ್ಯೆಗೆ ನಮ್ಮ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ತರುವ ಕಡೆಗೆ ತನ್ನ ಯೋಜನೆ ರೂಪಿಸಿದೆ. ಹೇಗೆ ಈ ಕಸದಿಂದ ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಲಾಭ ಪಡೆಯಬಹುದಾಗಿದೆ, ಈ ಪ್ರಾಜೆಕ್ಟ್ ಹೇಗಿರ್ತದೆ, ಇದನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಮತ್ತು ಈ ಪ್ರಾಜೆಕ್ಟ್ ಗಾಗಿ ಎಷ್ಟು ಹೂಡಿಕೆ ಆಗ್ತಿದೆ, ಈ ತರದ ಎಲ್ಲ ವರ್ಗಗಳನ್ನು ಹೇಳ್ತಾ ಹೋಗ್ತೇನೆ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ನಮ್ಮ ಬೆಂಗಳೂರು ಅತಿ ವೇಗವಾಗಿ ಬೆಳೆದಂತೆಲ್ಲ ನಮ್ಮ ಬೆಂಗಳೂರಿನ ಕಸದ ವಿಲೇವಾರಿ ಸಮಸ್ಯೆ ಮತ್ತು ಬೆಂಗಳೂರಿನ ಟ್ರಾಫಿಕ್ ಜಾಮ್ ಸಮಸ್ಯೆ ವಿಪರೀತ ಆಗ್ತಾ ಹೋಯಿತು. ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮ ಬೆಂಗಳೂರು 2022ರ ಪ್ರಪಂಚದ ಮೋಸ್ಟ್ ಟ್ರಾಫಿಕ್ ಕಂಜೆಸ್ಟೆಡ್ ಅಂಡ್ ಸ್ಲೋ ಮೂವಿಂಗ್ ಟ್ರಾಫಿಕ್ ರ್ಯಾಂಕ್ ನಲ್ಲಿ ಪ್ರಪಂಚದಲ್ಲೇ 2ನೇ ರ್ಯಾಂಕ್ ಪಡೆಯಿತು. ಅದೇ ರೀತಿ ಕಸದ ವಿಲೇವಾರಿಯಲ್ಲಿ ಆದ ತೊಂದರೆಗಳಿಂದ ದೇಶ ವಿದೇಶಗಳ ಮೀಡಿಯಾಗಳು ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರನ್ನು ಗಾರ್ಬೇಜ್ ಸಿಟಿ ಎಂದು ಕರೆದರು. ಇವೆರಡಕ್ಕೂ ಮುಖ್ಯ ಕಾರಣ ನಮ್ಮ ರಾಜ್ಯವನ್ನು ಆಳಿದ ಸರ್ಕಾರಗಳು ಮತ್ತು ಅದರಲ್ಲಿ ಇದ್ದ ಉನ್ನತ ಅಧಿಕಾರಿಗಳು. ನಮ್ಮ ಬೆಂಗಳೂರಿನ ಬಗ್ಗೆ ಇವರುಗಳು ತೋರಿದ ದೂರದೃಷ್ಟಿ ಕೊರತೆ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯೇ ಇದಕ್ಕೆ ಕಾರಣ. ನಮ್ಮ ಬೆಂಗಳೂರು ವೇಗವಾಗಿ ಬೆಳೆಯಲು ಪ್ರಾರಂಭಿಸಿದಾಗಲೇ ನಮ್ಮ ಬೆಂಗಳೂರಿನ ಬೆಳವಣಿಗೆಗೆ ಬೇಕಾದ ಯೋಜನೆಗಳನ್ನು ತಂದು, ಉದಾಹರಣೆಗೆ ರಸ್ತೆಯ ಅಗಲೀಕರಣದ ತರದ ವಿಷಯಗಳಾಗ್ಲಿ ಅಥವಾ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಉತ್ತಮ ರೀತಿಯಲ್ಲಿ ವಿಲೇವಾರಿ ಮಾಡುವ ಯೋಜನೆಗಳನ್ನು ತರುವಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಮತ್ತು ಆ ಸರ್ಕಾರಗಳಲ್ಲಿದ್ದ ಉನ್ನತ ಅಧಿಕಾರಿಗಳು ಆಸಕ್ತಿ ತೋರಲಿಲ್ಲ. ಬೆಂಗಳೂರಿನಲ್ಲಿ ಇದ್ದ ಹಳೆಯ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ನಿಂತು ಹೋಗಿದ್ದ ಜಾಗಗಳಲ್ಲಿ ಆಗಿದ್ದ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಬೆಂಗಳೂರಿನ ಕಸವನ್ನು ಡಂಪ್ ಮಾಡಿ ತಮ್ಮ ಕೈ ತೊಳೆದುಕೊಂಡ್ರು. ತದನಂತರ ನಿಜವಾದ ಸಮಸ್ಯೆ ಪ್ರಾರಂಭ ಆಗಿದ್ದು ಈ ಕಲ್ಲು ಕ್ವಾರಿಗಳಲ್ಲಿದ್ದ ಗುಂಡಿಗಳು ತುಂಬಿ ಹೋಗಿ ಹೊಸದಾಗಿ ಕಸ ಸುರಿಯುವ ಜಾಗದ ಹುಡುಕಾಟ ಪ್ರಾರಂಭ ಆದಾಗ. ಇದಾದ ನಂತರ ಪ್ರಾರಂಭ ಆದ ಕಸದ ವಿಲೇವಾರಿ ಘಟಕಗಳಲ್ಲಿ ಅವೈಜ್ಞಾನಿಕ ರೀತಿಯಿಂದ ಕಸವನ್ನು ಸಂಸ್ಕರಿಸಿ ಆ ಜಾಗದ ಸುತ್ತಲಿನ ವಸತಿ ಪ್ರದೇಶಗಳಲ್ಲಿ ಸೊಳ್ಳೆ, ನೊಣ, ವಾಸನೆ ಮತ್ತು ಆ ಜಾಗದಲ್ಲಿನ ನೀರು ಕಲುಷಿತವಾಗಲು ಶುರುವಾದಾಗ ಆಗ ಆ ಭಾಗದಲ್ಲಿದ್ದ ಜನರು ಈ ಕಸ ಸಂಸ್ಕರಿಸುವ ಜಾಗಗಳನ್ನು ಮುಚ್ಚಬೇಕು ಎಂದು ಹೋರಾಟ ಶುರು ಮಾಡಿದಾಗ ಆಗ ನಿಜವಾದ ಸಮಸ್ಯೆ ಪ್ರಾರಂಭ ಆಯಿತು. ಅಲ್ಲಿಯವರೆಗೆ ನಮ್ಮ ಸರ್ಕಾರಗಳು ಮುಂದಾಲೋಚನೆ ವಹಿಸಿ ಈ ಕಸವನ್ನು ಸಂಸ್ಕರಿಸುವ ಉತ್ತಮ ತಂತ್ರಜ್ಞಾನ ಅಳವಡಿಸಿಕೊಂಡಿರುವ ದೇಶ ವಿದೇಶಗಳ ದೊಡ್ಡ ದೊಡ್ಡ ನಗರಗಳಲ್ಲಿ ಅಳವಡಿಸಿಕೊಂಡಿರುವ ರೀತಿಯ ಪದ್ಧತಿ ಮತ್ತು ತಂತ್ರಜ್ಞಾನವನ್ನು ನಮ್ಮ ಬೆಂಗಳೂರಿನಲ್ಲಿ ಅಳವಡಿಸದೆ ಸುಮ್ಮನೆ ಕಸವನ್ನು ಗುಂಡಿಗಳಿಗೆ ಸುರಿದು ಲ್ಯಾಂಡ್ ಫಿಲ್ಲಿಂಗ್ ಮಾಡಿ ಕಾಲಹರಣ ಮಾಡಿದ್ದು. ಈಗ ನಮ್ಮ ಬೆಂಗಳೂರಿನಲ್ಲಿ ಪ್ರತಿದಿನ 5,000ದಿಂದ 6,000 ಟನ್ ಕಸ ಉತ್ಪತ್ತಿಯಾಗುತ್ತದೆ. ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ SWM ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಅಡಿಯಲ್ಲಿ ಈ ಕಸವನ್ನು ಸಂಸ್ಕರಿಸಿ ಹಸಿ ಕಸ ಮತ್ತು ಒಣ ಕಸವನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಿಸಬೇಕು. ಆದರೆ ಪ್ರೊಸೆಸಿಂಗ್ ಆಗುತ್ತಿರುವುದು ಕೇವಲ 50% ಮಾತ್ರ. ಇನ್ನುಳಿದ 50% ಅನ್ನು ಪ್ರೊಸೆಸಿಂಗ್ ಮಾಡದೆ ಹಾಗೆ ಲ್ಯಾಂಡ್ ಫಿಲ್ಲಿಂಗ್ ಅಥವಾ ಸುಟ್ಟು ಹಾಕಲಾಗ್ತಿದೆ. ನಮ್ಮ ಬೆಂಗಳೂರಿನಲ್ಲಿ ಉತ್ಪತ್ತಿಯಾಗುವ ಕಸದ ಸ್ವಲ್ಪ ಭಾಗವನ್ನು BBMPಯವರು ತಮ್ಮ KCDC ಅಂದ್ರೆ ಕರ್ನಾಟಕ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಗಳ ಪ್ಲಾಂಟ್ ಗಳಲ್ಲಿ ಸಂಸ್ಕರಿಸಿದರೆ ಇನ್ನುಳಿದ ಹೆಚ್ಚು ಭಾಗವನ್ನು ಪ್ರೈವೇಟ್ ಪ್ರೊಸೆಸಿಂಗ್ ಪ್ಲಾಂಟ್ ಗಳಿಗೆ ನೀಡಿ ತಮ್ಮ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಈ ಪ್ರೈವೇಟ್ ಆಪರೇಟರ್ ಗಳಿಗೆ ತಮ್ಮ ಕಸವನ್ನು ನೀಡಿ ಅವರಿಗೆ ಟಿಪ್ಪಿಂಗ್ ಫೀ ಅಂದರೆ ಒಂದು ಲಾರಿ ಲೋಡ್ ಕಸಕ್ಕೆ 5,000 ರೂಪಾಯಿ ಅವರಿಗೆ ನೀಡಿ ಆ ಪ್ರೈವೇಟ್ ಆಪರೇಟರ್ ಗಳ ಜಾಗಗಳಲ್ಲಿ ಡಂಪ್ ಮಾಡುತ್ತಿದ್ದಾರೆ. ಆದರೆ ಈ ಪ್ರೈವೇಟ್ ಆಪರೇಟರ್ ಗಳಲ್ಲಿ ಹೆಚ್ಚಿನವರು ಈ ಕಸವನ್ನು ಸರಿಯಾಗಿ ಸಂಸ್ಕರಿಸದೆ ಈ ಕಸವನ್ನು ಲ್ಯಾಂಡ್ ಫಿಲ್ಲಿಂಗ್ ಮಾಡುತ್ತಿದ್ದಾರೆ. ನಮ್ಮ ಕರ್ನಾಟಕದ ಹೈಕೋರ್ಟ್ ನಲ್ಲಿ ಬಂದ ತೀರ್ಪು ಈ ರೀತಿ ಕಸವನ್ನು ಸಂಸ್ಕರಿಸದೆ ಲ್ಯಾಂಡ್ ಫಿಲ್ಲಿಂಗ್ ಮಾಡಬಾರದು ಎಂದಿದ್ರು ಇದನ್ನು ಕೇಳುವವರು ಯಾರು? ಸರ್ಕಾರಕ್ಕೂ ಮತ್ತು ಈ ಖಾಸಗಿ ಕಸ ಸಂಸ್ಕರಿಸುವ ಕಂಪನಿಯವರಿಗೂ ಕಸವನ್ನು ಆದಷ್ಟು ಬೇಗ ಮುಚ್ಚಿ ಹಾಕಿದರೆ ಸಾಕು ಅಥವಾ ಸುಟ್ಟು ಹಾಕಿದರೆ ಸಾಕು ಎಂಬ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದ್ರೆ ಕಡೆಗೂ ಈಗ ಎಚ್ಚೆತ್ತುಕೊಂಡಿರುವ ಸರ್ಕಾರ ಮತ್ತು ಅದರ ಅಧಿಕಾರಿಗಳು ಈ ಕಸವನ್ನು ಸರಿಯಾಗಿ ಸಂಸ್ಕರಿಸಿ ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಹಸಿ ಕಸದಿಂದ ಬಯೋಗ್ಯಾಸ್, ಲಿಕ್ವಿಡ್ ಮೆನ್ಯೂರ್ ಮತ್ತು ಸಾಲಿಡ್ ಮೆನ್ಯೂರ್ಗಳನ್ನು ಉತ್ಪಾದಿಸುವ ಪ್ಲಾಂಟ್ಗಳನ್ನು ನಿರ್ಮಿಸಲು ಮುಂದಾಗಿದ್ದಾರೆ ಮತ್ತು ಇದಕ್ಕೆ ಒಪ್ಪಿಗೆ ದೊರೆತು ಪ್ಲಾಂಟ್ಗಳ ಕೆಲಸ ಕೂಡ ಪ್ರಾರಂಭ ಆಗಿದೆ. ಹೋದ ವರ್ಷ 2023ರ ಮಾರ್ಚ್ ನಲ್ಲಿ ನಮ್ಮ ರಾಜ್ಯ ಸರ್ಕಾರ PPP ಮಾಡೆಲ್ ಅಂದ್ರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡೆಲ್ ನ ಅಡಿಯಲ್ಲಿ HSR ಲೇಔಟ್ ಬಳಿಯ ಕೂಡ್ಲು ಹತ್ತಿರ ಇದ್ದ ಕಸವನ್ನು ಸಂಸ್ಕರಿಸುವ ಘಟಕದಲ್ಲಿ
ಬಿಬಿಎಂಪಿಯ ಅಡಿಯಲ್ಲಿ ಹೊಸದಾಗಿ ಸೃಷ್ಟಿಯಾಗಿರುವ ಇಲಾಖೆ BSWML ನ ಅಡಿಯಲ್ಲಿ ಅಂದ್ರೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ನ ಅಡಿಯಲ್ಲಿ 160 ಕೋಟಿ ಹೂಡಿಕೆ ಮಾಡಿ ಬಯೋ CNG ಪ್ಲಾಂಟ್ ನಿರ್ಮಿಸಲಿದೆ. ಇದರಲ್ಲಿ ಪ್ರತಿದಿನ ಸರಾಸರಿ 500 ಟನ್ಗಳ ಹಸಿ ಕಸದಿಂದ ಬಯೋಗ್ಯಾಸ್, ಲಿಕ್ವಿಡ್ ಆರ್ಗ್ಯಾನಿಕ್ ಮೆನ್ಯೂರ್ ಮತ್ತು ಹೈ ಕ್ವಾಲಿಟಿ ಸಾಲಿಡ್ ಮೆನ್ಯೂರ್ ಉತ್ಪಾದಿಸಲಿದೆ. ಇದೇ ರೀತಿ ಹಿಂದೆ 2023ರ ಜನವರಿಯಲ್ಲಿ ಘೋಷಣೆಯಾಗಿದ್ದ ಬೆಂಗಳೂರಿನ ಹೊರವಲಯದಲ್ಲಿರುವ ಮಂಡೂರಿನಲ್ಲಿ 18 ಎಕರೆ ವಿಸ್ತೀರ್ಣದ ಜಾಗದಲ್ಲಿ ನಿರ್ಮಾಣ ಆಗಬೇಕಿದ್ದ 300 ಟನ್ ಪ್ರತಿದಿನ ಕೆಪಾಸಿಟಿಯ ಬಯೋ CNG ಪ್ಲಾಂಟ್ GAIL ಅವರ ಜೊತೆಗಿನ ಒಪ್ಪಂದವನ್ನು ನವೀಕರಿಸಿದೆ. ಹಿಂದೆ ಆಗಿದ್ದ ಒಪ್ಪಂದದಲ್ಲಿ ಕೆಲವು ನ್ಯೂನತೆಗಳು ಇದ್ದ ಕಾರಣ ಈಗ ಹೊಸದಾಗಿ ಗೇಲ್ ಗ್ಯಾಸ್ ಲಿಮಿಟೆಡ್ ಅಂದ್ರೆ GGL ಅವರ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ಲಾಂಟ್ ನಲ್ಲಿ ಪ್ರತಿದಿನ 300 ಟನ್ ಹಸಿ ಕಸದಿಂದ 10.7 ಟನ್ ಬಯೋಗ್ಯಾಸ್, 180 ಮೀಟರ್ ಕ್ಯೂಬ್ ನಷ್ಟು ಲಿಕ್ವಿಡ್ ಆರ್ಗ್ಯಾನಿಕ್ ಮೆನ್ಯೂರ್ ಮತ್ತು 31.3 ಮೆಟ್ರಿಕ್ ಟನ್ ನಷ್ಟು ಹೈ ಕ್ವಾಲಿಟಿ ಮೆನ್ಯೂರ್ ಉತ್ಪಾದಿಸುವುದಾಗಿ ಹೇಳಿಕೊಂಡಿದೆ. ಈ ಬಯೋ CNG ಪ್ಲಾಂಟ್ ಗಾಗಿ ಗೇಲ್ ಗ್ಯಾಸ್ ಲಿಮಿಟೆಡ್ ನವರು 65.1 ಕೋಟಿ ಹೂಡಿಕೆ ಮಾಡುತ್ತಿದ್ದಾರೆ. ಈ ಹಣದ 40% ಅನ್ನು ತನ್ನ ಸ್ವಂತ ಹೂಡಿಕೆಯಿಂದ ಮತ್ತು ಇನ್ನುಳಿದ 60% ಅನ್ನು ಬ್ಯಾಂಕ್ ಲೋನ್ ಮುಖಾಂತರ ಹೂಡಿಕೆ ಮಾಡುತ್ತಿದೆ ಮತ್ತು ಈ ಹೂಡಿಕೆಗೆ ಕೇಂದ್ರ ಸರ್ಕಾರ 8.2 ಕೋಟಿಯಷ್ಟು ಸಬ್ಸಿಡಿ ಕೂಡ ಕೊಡುತ್ತಿದೆ. ಈಗ 2023ರ ಅಕ್ಟೋಬರ್ನಲ್ಲಿ ಗೇಲ್ ಗ್ಯಾಸ್ ಲಿಮಿಟೆಡ್ ಅವರು ನಮ್ಮ ಕರ್ನಾಟಕದ 15 ಜಿಲ್ಲೆಗಳಲ್ಲಿ 100 ಟನ್ ಪ್ರತಿದಿನ ಹಸಿ ಕಸ ಸಂಸ್ಕರಿಸಬಲ್ಲ 15 ಪ್ಲಾಂಟ್ಗಳಿಗೆ ಹೂಡಿಕೆ ಮಾಡುವ ಪ್ರಸ್ತಾವವನ್ನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದೆ ಮತ್ತು ಇದಕ್ಕೆ 450 ಕೋಟಿಗಳನ್ನು ಹೂಡಿಕೆ ಮಾಡಲು ಸಿದ್ಧವಿರುವುದಾಗಿ ಹೇಳಿಕೊಂಡಿದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ಕೊಡುವ ಸೂಚನೆಗಳು ತೋರುತ್ತಿವೆ. ನಾನು ಇದುವರೆಗೂ ಹೇಳಿದ ಹಸಿ ಕಸದಿಂದ ಬಯೋಗ್ಯಾಸ್ ಉತ್ಪತ್ತಿ ಮಾಡುವ ಪ್ಲಾಂಟ್ಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಹೂಡಿಕೆ ಮಾಡುವ ಕಂಪನಿ ಮಧ್ಯೆ ಒಪ್ಪಂದ ಹೇಗಿರುತ್ತದೆ ಅಂದ್ರೆ, ಈ ಪ್ಲಾಂಟ್ಗಳಿಗೆ ಪ್ರತಿದಿನ ನಿಗದಿಯಷ್ಟು ಹಸಿ ಕಸವನ್ನು ಕೊಡುವ ಜವಾಬ್ದಾರಿ BBMP ಮತ್ತು ಆ ನಗರದ ಮುನಿಸಿಪಾಲಿಟಿ ಅವರದಾಗಿರುತ್ತದೆ ಮತ್ತು ಈ ಕಂಪನಿಗಳಿಗೆ ತಮ್ಮ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಗುರುತಿಸಿಕೊಡುವ ಜವಾಬ್ದಾರಿಯು ಸಹಿತ ಸರ್ಕಾರದ್ದಾಗಿರುತ್ತದೆ ಮತ್ತು ಈ ಜಾಗದಲ್ಲಿ ಪ್ಲಾಂಟ್ ಅನ್ನು ತಮ್ಮ ಸ್ವಂತ ಹೂಡಿಕೆಯಿಂದ ನಿರ್ಮಿಸಿ ಅದರಲ್ಲಿ ಪ್ರತಿದಿನ ಬರುವ ಕಸವನ್ನು ಸರಿಯಾಗಿ ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಿಸಿ ಅದರಿಂದ ಬಂದ ಉತ್ಪನ್ನವನ್ನು ಮಾರಿಕೊಳ್ಳುವ ಅಧಿಕಾರಗಳು ಪ್ರೈವೇಟ್ ಕಂಪನಿಯವರದ್ದಾಗಿರುತ್ತದೆ ಮತ್ತು 25 ವರ್ಷಗಳು ಕಳೆದ ನಂತರ ಆ ಜಾಗವನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು. ನನ್ನ ಪ್ರಕಾರ ಈ ರೀತಿಯ ಕಸ ಸಂಸ್ಕರಿಸುವ ಪ್ಲಾಂಟ್ಗಳು ಪ್ರಪಂಚದ ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲಿ ಉತ್ಪತ್ತಿ ಆಗುವ ಕಸವನ್ನು ವೈಜ್ಞಾನಿಕ ರೀತಿಯಿಂದ ಸಂಸ್ಕರಿಸಿ ಲಾಭದಾಯಕ ಉದ್ಯಮವನ್ನಾಗಿ ನಡೆಸುತ್ತಿದ್ದಾರೆ ಮತ್ತು ಅಲ್ಲಿನ ನಗರಗಳನ್ನು ಸುಂದರವಾಗಿ ಇಟ್ಟುಕೊಂಡಿದ್ದಾರೆ. ಯಾಕೆಂದ್ರೆ ಕಸದಿಂದ ಲಾಭ ಬರುವುದಾದ್ರೆ ಆ ಕಸ ರಸ್ತೆಯಲ್ಲಿ ಬಿದ್ದು ಇಟ್ಟಾಡುವುದು ನಿಲ್ಲುತ್ತದೆ ಮತ್ತು ನಮ್ಮ ಸರ್ಕಾರಕ್ಕೆ ಈಗ ಪೋಲಾಗುತ್ತಿರುವ ಸಾರ್ವಜನಿಕರ ತೆರಿಗೆ ಹಣ ಕೂಡ ಕಮ್ಮಿ ಆಗುತ್ತದೆ. ಇದೇ ರೀತಿ ನಮ್ಮ ಬೆಂಗಳೂರು ಮತ್ತು ನಮ್ಮ ರಾಜ್ಯದ ಇತರೆ ದೊಡ್ಡ ದೊಡ್ಡ ನಗರಗಳಲ್ಲಿನ ಕಸ ಉತ್ತಮ ರೀತಿಯಿಂದ ವೈಜ್ಞಾನಿಕವಾಗಿ ಸಂಸ್ಕರಣೆಯಾಗಲಿ, ಜೊತೆಗೆ ಈ ಸಂಸ್ಕರಣಾ ಘಟಕಕ್ಕೆ ಹೂಡಿಕೆ ಮಾಡುತ್ತಿರುವ ಕಂಪನಿಗಳಿಗೂ ಲಾಭ ದೊರೆಯಲಿ. ಈ ಕಂಪನಿಗಳು ಇನ್ನೂ ಹೆಚ್ಚು ಹೆಚ್ಚು ಹೂಡಿಕೆ ಮಾಡುವಂತಾಗ್ಲಿ ಮತ್ತು ನಮ್ಮ ಬೆಂಗಳೂರು ಮತ್ತೆ ಗಾರ್ಡನ್ ಸಿಟಿ ಆಗಲಿ ಎಂದು ಆಶಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.